ಮಾಸ್ಕ್ ಮ್ಯಾನ್, ಬುರುಡೆ ಮ್ಯಾನ್ ಚಿನ್ನಯ್ಯಗೆ ಜೀವದ ಭಯ ಏನಾದ್ರೂ ಕಾಡ್ತಾ ಇದೆಯಾ? ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಹೇಳ್ತಾ ಇದ್ದಾರಂತೆ, ನನ್ನನ್ನ ಜೈಲಿಗೆ ಕಳಿಸಿ ನೀವು ಅಂತೇಳಿ ಹೇಳ್ತಾ ಇದ್ದಾರಂತೆ ಈ ಚಿನ್ನಯ್ಯ. ಆತನಿಗೆ ಈ ಬುರುಡೆ ಗ್ಯಾಂಗ್ ಹಿಂದೆ ಇದ್ದಾರಲ್ಲ ಅವರಿಂದ ಭಯ ಇದೆಯಾ? ಎಲ್ಲಿ ನಮ್ಮ ವಿಚಾರ, ನಮ್ಮ ಹೆಸರನ್ನ ಬಾಯ್ಬಿಡ್ತಾರೆ ಚಿನ್ನಯ್ಯ ಅನ್ನುವ ಆತಂಕ ಏನಾದ್ರೂ ಇವರಿಗಿದೆಯಾ? ಈ ಕಾರಣದಿಂದ ಅವರು ಭಯ ಪಡ್ತಾ ಇದ್ದಾರ ಚಿನ್ನಯ್ಯ? ಎಸ್ಐಟಿ ಮುಂದೆ ಯಾಕಂಗ್ ಹೇಳ್ತಾ ಇದ್ದಾರೆ? ಬುರುಡೆ ಮ್ಯಾನ್ ಚಿನ್ನಯ್ಯನಿಗೆ ಜೀವ ಭಯ ಇದೆಯಾ? ನನ್ನನ್ನ ಜೈಲಿಗೆ ಕಳುಹಿಸಿ ಅಂತ ಹೇಳಿ ಚಿನ್ನಯ್ಯ ಹೇಳ್ತಾ ಇದ್ದಾರೆ. ಯಾಕೆ ಹೊರಗಡೆ ಇದ್ರೆ ಬುರುಡೆ ಗ್ಯಾಂಗ್ ನಿಂದ ಪ್ರಾಣಕ್ಕೇನಾದ್ರೂ ಚಿನ್ನಯ್ಯಗೆ ಕುತ್ತಿದ್ಯಾ? ಆತಂಕ ಇದೆಯಾ? ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಅಳಲನ್ನ ತೋಡ್ಕೊಳ್ಳೋದಕ್ಕೆ ಕಾರಣ ಏನು? ಬುರುಡೆ ಗ್ಯಾಂಗ್ ನಿಂದ ಮಾನಸಿಕ ಕಿರುಕುಳಕ್ಕೆ ಒಳಗಾಗಿದ್ದೇನೆ ಅಂತೇಳಿ ಚಿನ್ನಯ್ಯ ಹೇಳ್ತಿರೋದು ಯಾಕೆ? ನನ್ನನ್ನ ಜೈಲಿಗೆ ಕಳುಹಿಸಿದ್ರೆ ನಾನು ಬಚಾವ್ ಆಗ್ತೇನೆ ಅಂತೇಳಿ ಹೇಳಿದ್ಯಾಕೆ? ಬುರುಡೆ ಮ್ಯಾನ್ ಚಿನ್ನಯ್ಯನಿಗೆ ನನ್ನ ಪ್ರಾಣಕ್ಕೆ ಸಂಚುಕಾರ ಇದೆ ಅನ್ನೋದೇನಾದ್ರೂ ಅರ್ಥ ಆಗಿದೆಯಾ? ಇದೆಲ್ಲವೂ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಆತ ಹೇಳಿರುವಂತ ಮಾತು. ಸದ್ಯ ಈ ನಿಟ್ಟಿನಲ್ಲಿ ಈಗ ತನಿಖೆ ನಡೀತಾ ಇದೆ. ಈತನ ಹಿಂದೆ ಇದ್ದವರು ಯಾರು, ಅವ್ರು ಯಾರು ಈಗ ಈತನ ಜೊತೆಗೆ ಇದ್ದಾಗಿಲ್ಲ. ಎಲ್ಲಿ ನಮ್ಮ ಹೆಸರನ್ನು ಬಾಯ್ಬಿಡ್ತಾನೆ ಚಿನ್ನಯ್ಯ ಅನ್ನೋ ಕಾರಣಕ್ಕೋಸ್ಕರ ಆತನ ಮೇಲೆ ಏನಾದ್ರೂ ಒತ್ತಡವನ್ನ ಹೇರ್ತಾ ಇದ್ದಾರಾ? ಆತನಿಗೇನಾದ್ರೂ ಜೀವ ಭಯ ಇದೆಯಾ? ಈ ನಿಟ್ಟಿನಲ್ಲಿ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ನನ್ನನ್ನ ಜೈಲಿಗೆ ಕಳಿಸಿ ಅಂತೇಳಿ ಹೇಳ್ಕೊಂಡಿದ್ದಾನ? ಇದೆಲ್ಲವೂ ಸದ್ಯಕ್ಕಿರುವಂತ ವಿಚಾರ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಕ್ಷಣ ಕ್ಷಣಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಈ ಚಿನ್ನಯ್ಯನ ಮುಖವಾಡವನ್ನ ತೆರೆದಿಡ್ತಾ ಇದೆ. ಇದರ ನಡುವೆ ಈತನ ಅಸಲಿ ಬಂಡವಾಳ ಏನು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೀಗಿರುವಾಗ ಈತನ ಹಿಂದೆ ಇರೋರಿಗೆ ಈಗ ನಮ್ಮ ಹೆಸರನ್ನೆಲ್ಲೋ ಬಾಯ್ಬಿಡ್ತಾನನ್ನೋ ಭಯ, ಆತಂಕ ಕಾಡ್ತಾ ಇದೆ ಅಂತ ಅನ್ಸುತ್ತೆ. ಆ ಕಾರಣದಿಂದ ಹಿಂಗ್ ಹೇಳಿದ್ದ ಎಸ್ಐಟಿ ಮುಂದೆ ಚಿನ್ನಯ್ಯ. ದಿನೇಶ್, ರಂಜಿತ್ ಶಿರಿಯಾರ್, ಏನು ಆ ಚಿನ್ನಯ್ಯನ ವಿಚಾರಣೆ ನಡೀತಾ ಇದೆ. ಆತನನ್ನ ಸತತವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಹಂತ ಹಂತವಾಗಿ ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಹೆಸರುಗಳನ್ನು ಕೂಡ ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಅಂದ್ರೆ ಆತನನ್ನ ಈ ಹಿಂದೆ ಸಾಕ್ಷಿದಾರ ಆಗಿದ್ದ, ಅಂದ್ರೆ ಬೆಳಗ್ಗೆ ವಕೀಲರ ಜೊತೆ ಬರ್ತಾ ಇದ್ದ, ಆ ಬಳಿಕ ವಿಚಾರಣೆ ಎದುರಿಸ್ತಿದ್ದ, ಆ ಬಳಿಕ ವಕೀಲರ ಜೊತೆಗೆ ಹಿಂದೆ ಹೋಗ್ತಿದ್ದ. ಆದ್ರೆ ಈಗ ಬಂಧನ ಮಾಡಿ ಆತನನ್ನ ಕಸ್ಟಡಿಯಲ್ಲಿ ಇಟ್ಟಿರುವಂತದ್ದು. ಈಗ ಸದ್ಯ ಎಸ್ಐಟಿ ಕಚೇರಿಯಲ್ಲಿ ಆತನಿಗೆ ಕೊಠಡಿಯನ್ನು ಕೂಡ ನೀಡಿರುವಂತದ್ದು. ಇಲ್ಲೇ ಇದ್ದುಕೊಂಡು ಆತನನ್ನ ತೀವ್ರವಾಗಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಗಳಿಗೂ ಕೂಡ ಒಳಪಡಿಸಿರುವಂತದ್ದು ನೋಡಬಹುದು. ನೀವೀಗ ದೃಶ್ಯದಲ್ಲಿ ಆತನನ್ನ ಮೆಡಿಕಲ್ ಟೆಸ್ಟ್ ಗೆ ಕರೆದುಕೊಂಡು ಹೋಗಿದ್ರು. ಅಂದ್ರೆ ಪ್ರತಿ 48 ಗಂಟೆಗಳಿಗೊಮ್ಮೆ ಆತನನ್ನ ಮೆಡಿಕಲ್ ಟೆಸ್ಟ್ ಗೆ ಕರೆದುಕೊಂಡು ಹೋಗ್ತಾರೆ. ಅದರಂತೆ ಯಾವತ್ತೂ ಕೂಡ ಆತನನ್ನ ಮೆಡಿಕಲ್ ಟೆಸ್ಟ್ ಗೆ ಈಗಾಗಲೇ ಕರೆದುಕೊಂಡು ಹೋಗಿರುವಂತದ್ದು. ಕರೆದುಕೊಂಡು ಹೋಗಿ ಮತ್ತೆ ಎಸ್ಐಟಿ ಕಚೇರಿಗೆ ಮತ್ತೆ ಕರೆದುಕೊಂಡು ಬಂದಿರುವಂತದ್ದು. ಅಂದ್ರೆ ಪ್ರತಿ 48 ಗಂಟೆಗಳಿಗೊಮ್ಮೆ ಇದೇ ರೀತಿಯಾದಂತಹ ಪ್ರೋಸೆಸ್ ಇರುತ್ತೆ. ಮೊನ್ನೆಯೂ ಕೂಡ ಕರೆದುಕೊಂಡು ಹೋಗಿದ್ರು. ಅಂದ್ರೆ ಇಲ್ಲೇ ಪಕ್ಕದಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ, ಮೆಡಿಕಲ್ ಟೆಸ್ಟ್ ಮಾಡ್ತಾರೆ, ಆ ಬಳಿಕ ಮತ್ತೆ ಕರೆದುಕೊಂಡು ಬರ್ತಾರೆ. ಈ ರೀತಿಯಂತ ಪ್ರೊಸೀಜರ್ ಕೂಡ ಇರುವಂತದ್ದು. ಹೀಗಾಗಿ ಯಾವತ್ತೂ ಕೂಡ ಅದೇ ರೀತಿಯಂತ ಪ್ರೊಸೀಜರ್ ಆಗಿರುವಂತದ್ದು. ಈಗ ಮತ್ತೆ ಆತನನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದಿರುವಂತದ್ದು. ಮತ್ತೆ ಆತನ ವಿಚಾರಣೆ ಮುಂದುವರಿಲಿಕ್ಕೆ ಇರುವಂತದ್ದು. ನಿನ್ನೆ ಮತ್ತು ಮೊನ್ನೆ ಆತನನ್ನ ತೀವ್ರವಾಗಿ ವಿಚಾರಣೆ ಕೂಡ ಮಾಡಿರುವಂತದ್ದು. ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ವಿಚಾರಣೆ ಮಾಡಿರುವಂತದ್ದು. ಅಂದ್ರೆ ಆತ ಚಿನ್ನಯ್ಯ ಏನಿದ್ದಾನೆ ಅದರಲ್ಲಿ ಈತ ಈ ಒಂದು ಕೇಸ್ನಲ್ಲಿ ಕೇವಲ ಪಾತ್ರಧಾರಿ, ಇದರ ಸೂತ್ರಧಾರಿ ಬೇರೆಯವರು ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹೀಗಾಗಿ ಯಾರೆಲ್ಲ ಸೂತ್ರಧಾರಿಗಳಿದ್ದಾರೆ ಅವರನ್ನ ವಿಚಾರಣೆ ಮಾಡುವಂತ, ಅಂದ್ರೆ ಮುಂದಿನ ಹಂತಗಳಲ್ಲಿ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದರ ಜೊತೆಗೆ ಒಂದು ವಿಚಾರಣೆ ಸಂದರ್ಭದಲ್ಲೂ ಕೂಡ ಕೆಲವೊಂದು ವಿಚಾರಗಳನ್ನ ಆತ ಹೇಳ್ತಾ ಇದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಜೀವ ಭಯ ಏನಿದೆಯಲ್ಲ ಇದಕ್ಕೆ ಸಂಬಂಧಿಸಿದಂತೆ ಕೂಡ ಆತ ಹೇಳ್ತಾ ಇದ್ದಾನೆ. ಅಂದ್ರೆ ಆತ ಒಂದಷ್ಟು ಏನು ಬೇಡಿಕೊಳ್ತಾ ಇದ್ದಾನೆ ಎಸ್ಐಟಿ ಅಧಿಕಾರಿಗಳನ್ನು. ಅಂದ್ರೆ ನನ್ನನ್ನು ಈಗ ಮತ್ತೆ ನೀವು ಹೊರಕಳಿಸಿದ್ರೆ ನನಗೆ ಜೀವ ಭಯ ಇದೆ, ಬುರುಡೆ ಗ್ಯಾಂಗ್ ನಿಂದ ಜೀವ ಭಯ ಇದೆ, ಹೀಗಾಗಿ ನನ್ನನ್ನು ಏನು ಜೈಲಿಗೆ ಕಳುಹಿಸಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾನಂತೆ. ಮತ್ತು ಈ ರೀತಿಯಾದಂತೆ ಅಂದ್ರೆ ಅವರಿಂದ, ಬುರುಡೆ ಗ್ಯಾಂಗಿನಿಂದ ಇನ್ನಷ್ಟು ನನಗೆ ಮಾನಸಿಕವಾದಂತಹ ಕಿರುಕುಳ ಆಗಬಹುದು, ಹೀಗಾಗಿ ಜೈಲಿಗಾದ್ರೂ ಕಳುಹಿಸಿ ಅನ್ನುವಂತ ಬೇಡಿಕೆಯನ್ನು ಇಡ್ತಾ ಇದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಜೊತೆಗೆ ಬುರುಡೆಯ ವಿಚಾರವಾಗಿ ಕೂಡ ಒಂದಷ್ಟು ಸತ್ಯಗಳು ಹೊರಬರ್ತಾ ಇರುವಂತದ್ದು. ಆ ಒಂದು
ಬುರುಡೆ ಏನಿದೆ ಅಲ್ಲ, ಅದು ಮೆಡಿಕಲ್ ಸೆಂಟರ್ ನಿಂದ ತಂದದ್ದು, ಸುಮಾರು 40 ವರ್ಷಗಳ ಹಿಂದಿನದು. ಅದನ್ನ ಪೇಂಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಇದರ ಜೊತೆಗೆ ಆ ತನಿಖೆಯ ಮುಂದಿನ ಭಾಗವಾಗಿ ತಮಿಳುನಾಡು ಮತ್ತು ಮಂಡ್ಯಕ್ಕೆ ತೆರಳಿ ಅಲ್ಲಿಯೂ ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಆತ ಮೂಲತಃ ಮಂಡ್ಯದವನು, ತಮಿಳುನಾಡಿನಲ್ಲಿ ಆತನ 2ನೇ ಪತ್ನಿ ಇರುವಂತದ್ದು ಮತ್ತು ಅಲ್ಲೂ ಕೂಡ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿಕೊಂಡಿದ್ದ. ಹೀಗಾಗಿ ಮಂಡ್ಯ ಮತ್ತು ತಮಿಳುನಾಡಿಗೂ ಕೂಡ SITಯ ತಂಡ ಹೋಗಿ ಅಲ್ಲಿ ಏನು ವಿಚಾರಣೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಆತನ ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಾ ಇರುವಂತ, ಅಂದ್ರೆ ಆತ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದ, ಅಲ್ಲಿ ಆತನ ಕಾಂಟ್ಯಾಕ್ಟ್ ಯಾರೆಲ್ಲ ಇದ್ರು, ಆತನ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ರು, ಇದನ್ನು ಕೂಡ ಒಂದಷ್ಟು ವಿಚಾರಣೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಮತ್ತು ಆತನಿಗೆ ಇರುವಂತ, ಅಂದ್ರೆ ಆತನ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಇರುವಂತ 2ನೇ ಪತ್ನಿ ತಮಿಳುನಾಡಿನಲ್ಲಿ ಇರುವಂತದ್ದು. ಹೀಗಾಗಿ ಆಕೆಯ ಜೊತೆ ಇರುವಂತಹ ಒಂದಷ್ಟು ದಾಖಲೆಗಳ ಸಂಗ್ರಹ ಕೂಡ SIT ಅಧಿಕಾರಿಗಳು ಮುಂದಾಗಿರುವಂತದ್ದು. ಈಗಾಗಲೇ ಒಂದು ತಂಡ ಆ ಭಾಗಕ್ಕೆ ತೆರಳಿ ಆತನಿಗೆ ಸಂಬಂಧಿಸಿದಂತ ಒಂದಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡ್ತಾ ಇರುವಂತದ್ದು, ಜೊತೆಗೆ ಒಂದಷ್ಟು ಜನರ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಶ್ರೀ ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮಾಸ್ಕ್ ಮ್ಯಾನ್, ಬುರುಡೆ ಮ್ಯಾನ್ ಚಿನ್ನಯ್ಯಗೆ ಜೀವದ ಭಯ ಏನಾದ್ರೂ ಕಾಡ್ತಾ ಇದೆಯಾ? SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಹೇಳ್ತಾ ಇದ್ದಾರಂತೆ, ನನ್ನನ್ನ ಜೈಲಿಗೆ ಕಳಿಸಿ ನೀವು ಅಂತೇಳಿ ಹೇಳ್ತಾ ಇದ್ದಾರಂತೆ ಈ ಚಿನ್ನಯ್ಯ. ಆತನಿಗೆ ಈ ಬುರುಡೆ ಗ್ಯಾಂಗ್ ಹಿಂದೆ ಇದ್ದಾರಲ್ಲ, ಅವರಿಂದ ಭಯ ಇದೆಯಾ? ಎಲ್ಲಿ ನಮ್ಮ ವಿಚಾರ, ನಮ್ಮ ಹೆಸರನ್ನ ಬಾಯ್ಬಿಡ್ತಾರೆ ಚಿನ್ನಯ್ಯ ಅನ್ನುವ ಆತಂಕ ಏನಾದ್ರೂ ಇವರಿಗಿದೆಯಾ? ಈ ಕಾರಣದಿಂದ ಅವರು ಭಯ ಪಡ್ತಾ ಇದ್ದಾರ ಚಿನ್ನಯ್ಯ? SIT ಮುಂದೆ ಯಾಕಂಗ್ ಹೇಳ್ತಾ ಇದ್ದಾರೆ? ಬುರುಡೆ ಮ್ಯಾನ್ ಚಿನ್ನಯ್ಯನಿಗೆ ಜೀವ ಭಯ ಇದೆಯಾ? ನನ್ನನ್ನ ಜೈಲಿಗೆ ಕಳುಹಿಸಿ ಅಂತ ಹೇಳಿ ಚಿನ್ನಯ್ಯ ಹೇಳ್ತಾ ಇದ್ದಾರೆ. ಯಾಕೆ? ಹೊರಗಡೆ ಇದ್ರೆ ಬುರುಡೆ ಗ್ಯಾಂಗ್ ನಿಂದ ಪ್ರಾಣಕ್ಕೇನಾದ್ರೂ ಚಿನ್ನಯ್ಯಗೆ ಕುತ್ತಿದ್ಯಾ? ಆತಂಕ ಇದೆಯಾ? SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಅಳಲನ್ನ ತೋಡ್ಕೊಳ್ಳೋದಕ್ಕೆ ಕಾರಣ ಏನು? ಬುರುಡೆ ಗ್ಯಾಂಗ್ ನಿಂದ ಮಾನಸಿಕ ಕಿರುಕುಳಕ್ಕೆ ಒಳಗಾಗಿದ್ದೇನೆ ಅಂತೇಳಿ ಚಿನ್ನಯ್ಯ ಹೇಳ್ತಿರೋದು ಯಾಕೆ? ನನ್ನನ್ನ ಜೈಲಿಗೆ ಕಳುಹಿಸಿದ್ರೆ ನಾನು ಬಚಾವ್ ಆಗ್ತೇನೆ ಅಂತೇಳಿ ಹೇಳಿದ್ಯಾಕೆ? ಬುರುಡೆ ಮ್ಯಾನ್ ಚಿನ್ನಯ್ಯನಿಗೆ ನನ್ನ ಪ್ರಾಣಕ್ಕೆ ಸಂಚುಕಾರ ಇದೆ ಅನ್ನೋದೇನಾದ್ರೂ ಅರ್ಥ ಆಗಿದೆಯಾ? ಇದೆಲ್ಲವೂ ಈಗ SIT ಅಧಿಕಾರಿಗಳ ಮುಂದೆ ಆತ ಹೇಳಿರುವಂತ ಮಾತು. ಸದ್ಯ ಈ ನಿಟ್ಟಿನಲ್ಲಿ ಈಗ ತನಿಖೆ ನಡೀತಾ ಇದೆ. ಈತನ ಹಿಂದೆ ಇದ್ದವ್ರು ಯಾರು ಈಗ ಈತನ ಜೊತೆಗೆ ಇದ್ದಾಗಿಲ್ಲ. ಎಲ್ಲಿ ನಮ್ಮ ಹೆಸರನ್ನು ಬಾಯ್ಬಿಡ್ತಾನೆ ಚಿನ್ನಯ್ಯ ಅನ್ನೋ ಕಾರಣಕ್ಕೋಸ್ಕರ ಆತನ ಮೇಲೆ ಏನಾದ್ರೂ ಒತ್ತಡವನ್ನ ಹೇರ್ತಾ ಇದ್ದಾರಾ? ಆತನಿಗೆ ಏನಾದ್ರೂ ಜೀವ ಭಯ ಇದೆಯಾ? ಈ ನಿಟ್ಟಿನಲ್ಲಿ ಚಿನ್ನಯ್ಯ SIT ಅಧಿಕಾರಿಗಳ ಮುಂದೆ ನನ್ನನ್ನ ಜೈಲಿಗೆ ಕಳಿಸಿ ಅಂತೇಳಿ ಹೇಳ್ಕೊಂಡಿದ್ದಾನ? ಇದೆಲ್ಲವೂ ಸದ್ಯಕ್ಕಿರುವಂತ ವಿಚಾರ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಕ್ಷಣ ಕ್ಷಣಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಈ ಚಿನ್ನಯ್ಯನ ಮುಖವಾಡವನ್ನ ತೆರೆದಿಡ್ತಾ ಇದೆ. ಇದರ ನಡುವೆ ಈತನ ಅಸಲಿ ಬಂಡವಾಳ ಏನು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೀಗಿರುವಾಗ ಈತನ ಹಿಂದೆ ಇರೋರಿಗೆ ಈಗ ನಮ್ಮ ಹೆಸರನ್ನೆಲ್ಲೋ ಬಾಯ್ ಬಿಡ್ತಾನನ್ನೋ ಭಯ, ಆತಂಕ ಕಾಡ್ತಾ ಇದೆ ಅಂತ ಅನ್ಸುತ್ತೆ. ಆ ಕಾರಣದಿಂದ ಹಿಂಗ್ ಹೇಳಿದ್ದ SIT ಮುಂದೆ ಚಿನ್ನಯ್ಯ. ದಿನೇಶ್, ರಂಜಿತ್ ಶಿರಿಯಾರ್, ಏನು ಆ ಚಿನ್ನಯ್ಯನ ವಿಚಾರಣೆ ನಡೀತಾ ಇದೆ. ಆತನನ್ನ ಸತತವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಹಂತ ಹಂತವಾಗಿ ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಹೆಸರುಗಳನ್ನು ಕೂಡ ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಅಂದ್ರೆ ಆತನನ್ನ ಈ ಹಿಂದೆ ಸಾಕ್ಷಿದಾರ ಆಗಿದ್ದ, ಅಂದ್ರೆ ಬೆಳಗ್ಗೆ ವಕೀಲರ ಜೊತೆ ಬರ್ತಾ ಇದ್ದ, ಆ ಬಳಿಕ ವಿಚಾರಣೆ ಎದುರಿಸ್ತಿದ್ದ, ಆ ಬಳಿಕ ವಕೀಲರ ಜೊತೆಗೆ ಹಿಂದೆ ಹೋಗ್ತಿದ್ದ. ಆದ್ರೆ ಈಗ ಬಂಧನ ಮಾಡಿ ಆತನನ್ನ ಕಸ್ಟಡಿಯಲ್ಲಿ ಇಟ್ಟಿರುವಂತದ್ದು. ಈಗ ಸದ್ಯ SIT ಕಚೇರಿಯಲ್ಲಿ ಆತನಿಗೆ ಕೊಠಡಿಯನ್ನು ಕೂಡ ನೀಡಿರುವಂತದ್ದು. ಇಲ್ಲೇ ಇದ್ದುಕೊಂಡು ಆತನನ್ನ ತೀವ್ರವಾಗಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಗಳಿಗೂ ಕೂಡ ಒಳಪಡಿಸಿರುವಂತದ್ದು ನೋಡಬಹುದು. ನೀವೀಗ ದೃಶ್ಯದಲ್ಲಿ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿದ್ರು. ಅಂದ್ರೆ ಪ್ರತಿ 48 ಗಂಟೆಗಳಿಗೊಮ್ಮೆ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಅದರಂತೆ ಯಾವತ್ತೂ ಕೂಡ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಈಗಾಗಲೇ ಕರೆದುಕೊಂಡು ಹೋಗಿರುವಂತದ್ದು. ಕರೆದುಕೊಂಡು ಹೋಗಿ ಮತ್ತೆ SIT ಕಚೇರಿಗೆ ಮತ್ತೆ ಕರೆದುಕೊಂಡು ಬಂದಿರುವಂತದ್ದು. ಅಂದ್ರೆ ಪ್ರತಿ 48 ಗಂಟೆಗಳಿಗೊಮ್ಮೆ ಇದೇ ರೀತಿಯಾದಂತಹ
ಮಾಡುವಂತಹ ಪ್ರೊಸೆಸ್ ಇರುತ್ತೆ. ಮೊನ್ನೆಯೂ ಕೂಡ ಕರೆದುಕೊಂಡು ಹೋಗಿದ್ರು, ಅಂದ್ರೆ ಇಲ್ಲೇ ಪಕ್ಕದಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ, ಮೆಡಿಕಲ್ ಟೆಸ್ಟ್ ಮಾಡ್ತಾರೆ, ಆ ಬಳಿಕ ಮತ್ತೆ ಕರೆದುಕೊಂಡು ಬರ್ತಾರೆ. ಈ ರೀತಿಯಂತ ಪ್ರೊಸೀಜರ್ ಕೂಡ ಇರುವಂತದ್ದು. ಹೀಗಾಗಿ ಇವತ್ತು ಕೂಡ ಅದೇ ರೀತಿಯಂತ ಪ್ರೊಸೀಜರ್ ಆಗಿರುವಂತದ್ದು. ಈಗ ಮತ್ತೆ ಆತನನ್ನ SIT ಕಚೇರಿಗೆ ಕರೆದುಕೊಂಡು ಬಂದಿರುವಂತದ್ದು. ಮತ್ತೆ ಆತನ ವಿಚಾರಣೆ ಮುಂದುವರಿಲಿಕ್ಕೆ ಇರುವಂತದ್ದು. ನಿನ್ನೆ ಮತ್ತು ಮೊನ್ನೆ ಆತನನ್ನ ತೀವ್ರವಾಗಿ ವಿಚಾರಣೆ ಕೂಡ ಮಾಡಿರುವಂತದ್ದು. ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ವಿಚಾರಣೆ ಮಾಡಿರುವಂತದ್ದು. ಅಂದ್ರೆ ಆತ ಚಿನ್ನಯ್ಯ ಏನಿದ್ದಾನೆ ಅದರಲ್ಲಿ ಈತ ಈ ಒಂದು ಕೇಸ್ನಲ್ಲಿ ಕೇವಲ ಪಾತ್ರಧಾರಿ, ಇದರ ಸೂತ್ರಧಾರಿ ಬೇರೆಯವರು ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹೀಗಾಗಿ ಯಾರೆಲ್ಲ ಸೂತ್ರಧಾರಿಗಳಿದ್ದಾರೆ ಅವರನ್ನ ವಿಚಾರಣೆ ಮಾಡುವಂತ, ಅಂದ್ರೆ ಮುಂದಿನ ಹಂತಗಳಲ್ಲಿ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದರ ಜೊತೆಗೆ ಒಂದು ವಿಚಾರಣೆ ಸಂದರ್ಭದಲ್ಲೂ ಕೂಡ ಕೆಲವೊಂದು ವಿಚಾರಗಳನ್ನ ಆತ ಹೇಳ್ತಾ ಇದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಜೀವ ಭಯ ಏನಿದೆ ಅಲ್ಲ, ಇದಕ್ಕೆ ಸಂಬಂಧಿಸಿದಂತೆ ಕೂಡ ಆತ ಹೇಳ್ತಾ ಇದ್ದಾನೆ. ಅಂದ್ರೆ ಆತ ಒಂದಷ್ಟು ಏನು ಬೇಡಿಕೊಳ್ತಾ ಇದ್ದಾನೆ SIT ಅಧಿಕಾರಿಗಳನ್ನು. ಅಂದ್ರೆ ನನ್ನನ್ನು ಈಗ ಮತ್ತೆ ನೀವು ಹೊರಕಳಿಸಿದ್ರೆ ನನಗೆ ಜೀವ ಭಯ ಇದೆ, ಬುರುಡೆ ಗ್ಯಾಂಗ್ ನಿಂದ ಜೀವ ಭಯ ಇದೆ, ಹೀಗಾಗಿ ನನ್ನನ್ನು ಏನು ಜೈಲಿಗೆ ಕಳುಹಿಸಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾನಂತೆ. ಮತ್ತು ಈ ರೀತಿಯಾದಂತೆ ಅಂದ್ರೆ ಅವರಿಂದ ಬುರುಡೆ ಗ್ಯಾಂಗಿನಿಂದ ಇನ್ನಷ್ಟು ನನಗೆ ಮಾನಸಿಕವಾದಂತಹ ಕಿರುಕುಳ ಆಗಬಹುದು, ಹೀಗಾಗಿ ಜೈಲಿಗಾದ್ರೂ ಕಳುಹಿಸಿ ಅನ್ನುವಂತ ಬೇಡಿಕೆಯನ್ನು ಇಡ್ತಾ ಇದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಜೊತೆಗೆ ಬುರುಡೆಯ ವಿಚಾರವಾಗಿ ಕೂಡ ಒಂದಷ್ಟು ಸತ್ಯಗಳು ಹೊರ ಬರ್ತಾ ಇರುವಂತದ್ದು. ಆ ಒಂದು ಬುರುಡೆ ಏನಿದೆ ಅಲ್ಲ, ಅದು ಮೆಡಿಕಲ್ ಸೆಂಟರ್ ನಿಂದ ತಂದದ್ದು, ಸುಮಾರು 40 ವರ್ಷಗಳ ಹಿಂದಿನದು, ಅದನ್ನ ಪೇಂಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಇದರ ಜೊತೆಗೆ ಆ ತನಿಖೆಯ ಮುಂದಿನ ಭಾಗವಾಗಿ ತಮಿಳುನಾಡು ಮತ್ತು ಮಂಡ್ಯಕ್ಕೆ ತೆರಳಿ ಅಲ್ಲಿಯೂ ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಆತ ಮೂಲತಃ ಮಂಡ್ಯದವನು, ತಮಿಳುನಾಡಿನಲ್ಲಿ ಆತನ 2ನೇ ಪತ್ನಿ ಇರುವಂತದ್ದು ಮತ್ತು ಅಲ್ಲೂ ಕೂಡ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿಕೊಂಡಿದ್ದ. ಹೀಗಾಗಿ ಮಂಡ್ಯ ಮತ್ತು ಮೈಸೂರಿಗೆ, ಮಂಡ್ಯ ಮತ್ತು ತಮಿಳುನಾಡಿಗೂ ಕೂಡ SIT ತಂಡ ಹೋಗಿ ಅಲ್ಲಿ ಏನು ವಿಚಾರಣೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಆತನ ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಾ ಇರುವಂತ, ಅಂದ್ರೆ ಆತ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದ ಅಲ್ಲಿ ಆತನ ಕಾಂಟ್ಯಾಕ್ಟ್ ಯಾರೆಲ್ಲ ಇದ್ರು, ಆತನ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ರು, ಇದನ್ನು ಕೂಡ ಒಂದಷ್ಟು ವಿಚಾರಣೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಆತನಿಗೆ ಇರುವಂತ, ಅಂದ್ರೆ ಆತನ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಇರುವಂತ 2ನೇ ಪತ್ನಿ ತಮಿಳುನಾಡಿನಲ್ಲಿ ಇರುವಂತದ್ದು. ಹೀಗಾಗಿ ಆಕೆಯ ಜೊತೆ ಇರುವಂತ ಒಂದಷ್ಟು ದಾಖಲೆಗಳ ಸಂಗ್ರಹ ಕೂಡ SIT ಅಧಿಕಾರಿಗಳು ಮುಂದಾಗಿರುವಂತದ್ದು. ಈಗಾಗಲೇ ಒಂದು ತಂಡ ಆ ಭಾಗಕ್ಕೆ ತೆರಳಿ ಆತನಿಗೆ ಸಂಬಂಧಿಸಿದಂತ ಒಂದಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡ್ತಾ ಇರುವಂತದ್ದು. ಜೊತೆಗೆ ಒಂದಷ್ಟು ಜನರ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಶ್ರೀ ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.